ಅವೇರ್ನೆಸ್ ಸ್ವಲ್ಪ ಇನ್ನೂ ಬೇಕಾಗಿದೆ ಜನಕ್ಕೆ. ಯಾಕಂದರೆ ಕ್ಲಿನಿಕ್ಕಿಗೆ ಯಾವಾಗ ಬರ್ತಾರೆ ಪೇಷಂಟ್ಸು, ನೋವು ಬಂದಾಗ ಬರ್ತಾರೆ, ಅಲ್ಲಿ ತನಕ ಬರೋದಿಲ್ಲ. ನೋವು ಬಂದಿದ್ದರಿಂದ ಮುಂಚೆನೇ ಸಿಂಪ್ಟಮ್ಸ್, ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ಆಲ್ರೆಡಿ ಸ್ಟಾರ್ಟ್ ಆಗಿರುತ್ತೆ. ಬಟ್ ಸ್ಟಿಲ್ ಅದನ್ನು ನೆಗ್ಲೆಕ್ಟ್ ಮಾಡ್ತಾರೆ ತುಂಬ ಜನ. ಏನು ಸಣ್ಣ ಹೊಟ್ಟೆ ಆಗಿದೆ, ಏನೂ ತೊಂದರೆ ಇಲ್ಲ, ಹಲ್ಲಿನ ವಿಷಯ ಅಂತ ಹೇಳಿ ತುಂಬ ನೆಗ್ಲೆಕ್ಟ್ ಮಾಡ್ತಾರೆ. ಸೊ ಆ್ಯಕ್ಚುಲಿ ಅದು ನೆಗ್ಲೆಕ್ಟ್ ಮಾಡಿದ್ರೆ ಕಾಂಪ್ಲಿಕೇಶನ್ಸ್ ಜಾಸ್ತಿ ಆಗ್ತಿರೋದೇ ಬಿಟ್ಟರೆ ಕಡಿಮೆ ಆಗಲ್ಲ. ಸೊ ಹಾಗಾಗಿ ಅದು ನೆಗ್ಲೆಕ್ಟ್ ಮಾಡಬೇಡಿ ಅಂತ ಹೇಳಿ ಕೇಳ್ಕೊಳ್ತೇನೆ. ಓಕೆ, ನಿಮ್ಗೆಲ್ಲರಿಗೂ ಒಂದು ಕ್ವಶನ್. ಹೂ ಇಸ್ ದಿಸ್ ಗೈ? ವೆರಿ ಗುಡ್. ಕ್ರಿಸ್ಟಿಯಾನೋ ರೊನಾಲ್ಡೋ. ಯಾರು ಇದು? ಯಾವ ಫುಟ್ಬಾಲರು? ಪೋರ್ಚುಗಲ್. ವೆರಿ ಗುಡ್. ನಾಲೆಜ್ ಇದೆಯಲ್ಲ ನಿಮಗೆಲ್ಲ. ಹಾಗಿದ್ರೆ ಅಲ್ಲಿನ ಬಗ್ಗೆ ಕೂಡ ನಾಲೆಜ್ ಇರ್ಬೋದಲ್ಲ? ಹೌದಾ? ಕೇಳ, ನನ್ನ ಪ್ರಶ್ನೆಗಳನ್ನೆಲ್ಲ ಕೇಳ. ಎಲ್ಲಿಂದ ನೀವು ಅಟೆಂಟಿವ್ ಆಗಿರಲ್ಲ, ನಿದ್ದೆ ಮಾಡ್ತೀರಾ ಅಲ್ಲ? ಓಕೆ, ಇವ್ರದ್ದು ಸ್ಲೈಡ್ ಯಾಕೆ ಹಾಕಿದ್ದೇನೆ ಅಂದರೆ, ನಥಿಂಗ್ ಯು ವೇರ್ ಇಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಯುವರ್ ಸ್ಮೈಲ್. ಯಾಕೆಂದರೆ ನೀವು ಏನೇ ಒಳ್ಳೆ ಬಟ್ಟೆ ಹಾಕೊಳ್ಳಿ, ಒಳ್ಳೆ ಡ್ರೆಸ್ ಮಾಡ್ಕೊಳ್ಳಿ, ಫಸ್ಟ್ ಫೋಟೋದಲ್ಲಿ ಹೇಗಿದೆ ಅಲ್ವಾ? ಗ್ಯಾಪ್ ಇದೆ. ಅದು ಎಷ್ಟೇ ನೀವು ಯಂಗ್ ಇರಲಿ ಅಥವಾ ಓಲ್ಡ್ ಇರಲಿ, ನಿಮ್ಮ ಸ್ಮೈಲ್ ಚೆನ್ನಾಗಿದ್ರೆ ನೀವೇನೋ ಸಿಕ್ಕಿದೆ ಅನಿಸುತ್ತೆ. ನಿಮ್ಮದು ಕಾನ್ಫಿಡೆನ್ಸ್ ಲೆವೆಲ್ಸ್ ಬೂಸ್ಟಪ್ ಆಗುತ್ತೆ ಅಲ್ವಾ, ಸ್ಮೈಲ್ ಚೆನ್ನಾಗಿದೆ. ಸೊ ಹಾಗಾಗಿ ಫಸ್ಟ್ ಫೋಟೋದಲ್ಲಿ ಅಲ್ಲಿ ಗ್ಯಾಪ್ ಇದೆ, ಎರಡು ಹಲ್ಲು ನಡುವೆ ಗ್ಯಾಪ್ ಇದೆ. ಹಾಗಾಗಿ ಅವನು ಸದ್ಯ ಹಾಕ್ಕೊಂಡಿದ್ದಾನೆ. ಸದ್ಯ ಹಾಕಿದ ನಂತರ ಆ ಗ್ಯಾಪ್ ಕ್ಲೋಸ್ ಆಗಿದೆ ಅಲ್ವಾ? ಸೊ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ ನಿಮಗೆ ಸ್ಲೈಡಲ್ಲಿ. ಸ್ಮೈಲಲ್ಲಿ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ. ಹಾಗಾಗಿ ಸ್ಮೈಲ್ ಎಷ್ಟು ಇಂಪಾರ್ಟೆಂಟ್ ಅಂತ ಈ ಫೋಟೋದಲ್ಲೇ ಗೊತ್ತಾಗುತ್ತೆ ಅಲ್ವಾ? ನೆಕ್ಸ್ಟ್, ಸೊ ಸ್ಮೈಲ್ ಅಡೇ ಕೀಪ್ಸ್ ದ ಪೇನ್ ಅವೇ. ಅಂದರೆ ನೀವು ಎಲ್ಲ ನಗಾಡ್ತಾ ಇರಲಿಕ್ಕೆ ನಿಮ್ಗೆ ಹಲ್ಲು ಚೆನ್ನಾಗಿರಬೇಕು ಅಲ್ವಾ? ಎಲ್ಲರೂ ನಗಾಡ್ತೀರಾ ಗೊತ್ತುಂಟು. ಬಟ್ ಸ್ಮೈಲ್ ಚೆನ್ನಾಗಿದ್ರೆ ಏನಾಗುತ್ತೆ ಹೇಳಿ, ಒಂದು ಕಾನ್ಫಿಡೆನ್ಸ್ ಲೆವೆಲ್ಸ್, ಒಂದು ಸೆಲ್ಫ್ ಎಸ್ಟೀಮ್ ಅಂತ ಏನಿದೆ ಅದು ಅಪ್ಲಿಫ್ಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಏನಂದರೆ, ನಿಮಗೆ ಅದೊಂದು ಕ್ವಶನ್ ಕೇಳ್ತೇನೆ. ನಮ್ಮ ಅಡಲ್ಟ್ಸಲ್ಲಿ ಅಂದರೆ ದೊಡ್ಡವರಲ್ಲಿ ಎಷ್ಟು ಹಲ್ಲಿರ್ತಾರೆ? 32. ವೆರಿ ಗುಡ್. ಎಲ್ಲರಿಗೂ 32 ಹಲ್ಲಿರ್ತಾವ? ಇಲ್ಲ. ಆ್ಯಕ್ಚುಲಿ ಎಲ್ಲರಿಗೂ 32 ಟೀತ್ ಇರಲೇಬೇಕು. ಬಟ್ ಎಕ್ಸೆಪ್ಷನ್ ಇದೆ. ಅದು ನೀವು ಹಲ್ಲಿ ಕೇಳಿಸ್ಕೊಂಡಿದ್ರೆ, ಇಲ್ಲ ಏನಾದರೂ ಹಲ್ಲಿ ಹುಡುಕಾಗಿದ್ರೆ, ಅಲ್ಲಿ ಹಲ್ಲಿ ಕಿತ್ತಾಕ್ಬೇಕಾಗಿರೋ ಪರಿಸ್ಥಿತಿ ಬಂದಿದ್ರೆ 32 ಹಲ್ಲಿ ಇರೋದಿಲ್ಲ. ಇದು ಮಕ್ಕಳಲ್ಲಿ 32 ಹಲ್ಲಿ ಇರೋದಿಲ್ಲ. ಮಕ್ಕಳಲ್ಲಿ 20 ಹಲ್ಲಿ ಇರುತ್ತೆ. ಆಯಿತಾ? ಸೊ ಒಂದು ಇಂಗ್ಲೀಷಲ್ಲಿ ಒಂದು ಸೇಯಿಂಗ್ ಇದೆ, ಓರಲ್ ಹೆಲ್ತ್ ಇಸ್ ದ ವಿಂಡೋ ಆಫ್ ದ ಜನರಲ್ ಹೆಲ್ತ್ ಅಂತ ಹೇಳಿ. ಅದು ಯಾಕೆ ಹೇಳ್ತಾರೆ ಅಂದರೆ, ನಮ್ಮದು ದೇಹದ ಎಷ್ಟೋ ರೋಗದ ಲಕ್ಷಣಗಳು ನಮ್ಮ ಬಾಯಿಯಲ್ಲಿ ಕಾಣಿಸ್ಕೊಳ್ತವೆ. ದೇಹದ ಎಷ್ಟೋ ಅನಾರೋಗ್ಯದ ಎಷ್ಟೋ ಲಕ್ಷಣಗಳು ನಮ್ಮ ಬಾಯಲ್ಲಿ ಕಾಣಿಸ್ಕೊಳ್ತವೆ. ಫಾರ್ ಎಕ್ಸಾಂಪಲ್, ಡಯಾಬಿಟೀಸ್ ಇದ್ದವರಿಗೆ ಬ್ಯಾಡ್ ಬ್ರೆತ್ ಇರುತ್ತೆ. ಬ್ಯಾಡ್ ಬ್ರೆತ್ ಅಂದರೆ ಅವ್ರದ್ದು ಬಾಯಿ ವಾಸನೆ ಸ್ವಲ್ಪ ದುರ್ವಾಸನೆ ಇರುತ್ತೆ ಡಯಾಬಿಟೀಸ್ ಇದ್ದವರಿಗೆ. ಆಮೇಲೆ ಅವರಿಗೆ ವಿಜನ್ ಪ್ರಾಬ್ಲಮ್ ಶುರು ಆಗುತ್ತೆ. ಗಮ್ಸ್ ಪ್ರಾಬ್ಲಮ್, ಗಮ್ಸ್ ಎಲ್ಲ ಸ್ವಲ್ಪ ಇನ್ಫ್ಲೇಮ್ಡ್ ಆಗಿರುತ್ತೆ. ಆಮೇಲೆ ಹಲ್ಲೆಲ್ಲ ಸ್ವಲ್ಪ ಅಲ್ಗಾಡ್ ಸ್ಟೇಜಲ್ಲಿರುತ್ತೆ. ಆಮೇಲೆ ಇನ್ನೊಂದಂದರೆ ಏಡ್ಸ್ ಪೇಷಂಟ್. ಏಡ್ಸ್ ಅಂದರೆ ಗೊತ್ತುಂಟು ನನಗೆ, ರಿಕ್ವೈರ್ಡ್ ಇಮ್ಯೂನ್ ಡೆಫಿಷಿಯನ್ಸಿ ಸಿಂಡ್ರೋಮ್, HIV ಅಂತ ಹೇಳ್ತಾರೆ. ಸೊ ಆ ಪೇಷಂಟ್ಸಲ್ಲಿ ಕೂಡ ನಾವು ಬಾಯಲ್ಲಿ ತುಂಬ ಸಿಂಪ್ಟಮ್ಸ್, ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ಇರುತ್ತೆ. ಫಂಗಲ್ ಇನ್ಫೆಕ್ಷನ್ಸ್ ಎಲ್ಲ ಜಾಸ್ತಿ ಇರುತ್ತೆ ಅವರಿಗೆ. ಹಾಗಾಗಿ ಸೊ ಓರಲ್ ಹೆಲ್ತ್ ಇಸ್ ದ ವಿಂಡೋ ಆಫ್ ಜನರಲ್ ಹೆಲ್ತ್ ಅಂತ ಹೇಳ್ತಾರೆ. ಓಕೆ, ಇನ್ನು ನಮ್ಮ ಬಾಯಲ್ಲಿ ತುಂಬ ಬ್ಯಾಕ್ಟೀರಿಯಾಸ್ ಇರ್ತವೆ. ನಾವು ಆ್ಯಕ್ಚುಲಿ
ಹೇಳ್ತೇವೆ, ನಾವೇನಾದರೂ ಮುಟ್ಟಿದ್ರೆ ತಿನ್ನಲಿಕ್ಕಿಂತ ಮುಂಚೆ ಕೈ ತೊಳ್ಕೊಳ್ತೇವೆ. ದಟ್ ಇಸ್ ಅ ವೆರಿ ಗುಡ್ ಹ್ಯಾಬಿಟ್. ಬಟ್ ನಮ್ಮ ಬಾಯಿಗೆ ತುಂಬ ಬ್ಯಾಕ್ಟೀರಿಯಾ ಇರ್ತವೆ. ಯೂಶ್ವಲಿ ಆ ಬ್ಯಾಕ್ಟೀರಿಯಾಗಳು ಹಾರ್ಮ್ಲೆಸ್ ಇರ್ತವೆ, ಹಾರ್ಮ್ಫುಲ್ ಇರಲ್ಲ. ಬಟ್ ನೀವು ಒಂದು ಓರಲ್ ಹೈಜಿನ್ ಮೇಂಟೈನ್ ಮಾಡದೇ ಇದ್ದರೆ, ಓರಲ್ ಹೈಜಿನ್ ಮೇಂಟೈನ್ ಮಾಡಲ್ಲ ಅಂದರೆ, ನೀವು ಸರಿಯಾಗಿ ಬ್ರಷ್ ಮಾಡಲಿಲ್ಲ ಅಂದರೆ, ನೀವೇನಾದರೂ ಇನ್ಫೆಕ್ಷನ್ ಇದ್ದರೆ ನೀವು ತೋರಿಸ್ಕೊಳ್ಳಿಲ್ಲ ಅಂದರೆ, ಅದನ್ನು ಕ್ಲಿಯರ್ ಮಾಡ್ಕೊಳ್ಳದೆ ಇದ್ದರೆ, ಅದು ಆ ಬ್ಯಾಕ್ಟೀರಿಯಾ ತುಂಬ ಆ್ಯಕ್ಟಿವ್ ಆಗಿಬಿಡುತ್ತೆ. ಸೊ ಆ್ಯಕ್ಟಿವ್ ಆದಾಗ ಅದು ಬೇರೆ ಬೇರೆ ರೀತಿಯಲ್ಲಿ ಪ್ರಾಬ್ಲಮ್ಸನ್ನು ಕೊಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಪ್ರಾಬ್ಲಮ್ಸ್ಗಳು ನಾನು ಬರ್ತಾ ಹೇಳ್ತೇನೆ. ಸೊ ಆ ಪ್ರಾಬ್ಲಮ್ಸನ್ನು ಅಪ್ರೋಚ್ ಆಗಲಿಕ್ಕಿಂತ ಮುಂಚೆ ನಾವು ಅನಾಟಮಿ ಆಫ್ ದ ಓರಲ್ ಕ್ಯಾವಿಟಿ ನೋಡೋಣ. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಸೊ ನಮ್ಮ ಬಾಯಿಯ ವಾತಾವರಣ ಹೇಗಿರುತ್ತೆ ಎಲ್ಲರಿಗೂ ಗೊತ್ತುಂಟು. ಬಾಯಿ ಓಪನ್ ಮಾಡಿದ್ರೆ ಎಲ್ಲ ಕಾಣ್ತದಲ್ವಾ? ಸೊ ನಮ್ಮ ಬಾಯಿಯ ವಾತಾವರಣದಲ್ಲಿ ಹಲ್ಲಿರುತ್ತೆ, 32 ಹಲ್ಲಿರುತ್ತೆ. 32 ಹಲ್ಲು ಸುತ್ತ ಏನಿರುತ್ತೆ, ಗಮ್ಸ್ ಇರುತ್ತೆ. ಮೇಲಿಂದು ಹಲ್ಲಿನ ಪೋರ್ಷನ್ ಮೇಲ್ಭಾಗದಲ್ಲಿ ಅದಕ್ಕೆ ಹಾರ್ಡ್ ಪ್ಯಾಲೆಟ್ ಅಂತ ಹೇಳ್ತಾರೆ. ಕೆಳಗೆ ಭಾಗಕ್ಕೆ ಅದರ ಹಿಂದಿನ ಭಾಗಕ್ಕೆ ಸಾಫ್ಟ್ ಪ್ಯಾಲೆಟ್ ಅಂತ ಹೇಳ್ತಾರೆ. ಆಮೇಲೆ ತುಟಿ ಇರುತ್ತೆ. ಓಕೆ, ಇದು ಓರಲ್ ಕ್ಯಾವಿಟಿದು ವಾತಾವರಣ, ನಮ್ಮ ಬಾಯಿಯ ವಾತಾವರಣ. ನೆಕ್ಸ್ಟ್ ಹಲ್ಲು ಹೇಗಿರುತ್ತೆ, ಇದು ಈ ಪಿಕ್ಚರ್ ಏನು ತೋರಿಸ್ತಾ ಇದ್ದೇನೆ ಅದು ಹಿಂದಿನ ಹಲ್ಲಿನ ಅನಾಟಮಿ. ಓಕೆ, ಹಿಂದಿನ ಹಲ್ಲು ಯಾವ ಥರ ಇರುತ್ತೆ, ನಮ್ಗೆ ಏನು ಪೋರ್ಷನ್ ನಮಗೆ ಕಾಣಿಸುತ್ತಲ್ಲ, ಹೊರಗಡೆಯಿಂದ ಕಾಣಿಸುತ್ತಲ್ಲ, ಅದಕ್ಕೆ ಕ್ರೌನ್ ಪೋರ್ಷನ್ ಅಂತ ಹೇಳ್ತಾರೆ. ಆಮೇಲೆ ಒಳಗಡೆ ಏನು ಪೋರ್ಷನ್ ನಮಗೆ ಕಾಣಿಸೋದಿಲ್ವೋ ಅದಕ್ಕೆ ರೂಟ್ ಪೋರ್ಷನ್ ಅಂತ ಹೇಳ್ತಾರೆ. ಓಕೆ, ಸೊ ಮೇಲಾಗಿ ಕ್ರೌನ್ ಮತ್ತು ರೂಟ್ ಪೋರ್ಷನ್. ಮೇಲಿನ ಪದರ ಬಿಳಿ ಇರುತ್ತೆ ಅಲ್ವಾ? ಕೆಲವರಿಗೆ ಸ್ವಲ್ಪ ಹಳದಿ ಭಾಗ ಇರುತ್ತೆ, ಅದು ಡಿಪೆಂಡ್ಸ್ ಆನ್ ದ ಹೆರಿಡಿಟ್ರಿ, ಅದೆಲ್ಲ ಬೇರೆ ವಿಷಯ ಇದೆ ಅದಕ್ಕೆ. ಸೊ ಮೇಲಿನ ಪದರ ತುಂಬ ಸ್ಟ್ರಾಂಗ್ ಇರುತ್ತೆ, ಅದಕ್ಕೆ ಇನಾಮಲ್ ಅಂತ ಹೇಳ್ತಾರೆ. ಆಮೇಲೆ ಕೆಳಗಡೆ ಸ್ವಲ್ಪ ಕೆಳಗಡೆ ಸ್ವಲ್ಪ ಹಳದಿ ಪೋರ್ಷನ್ ಇರ್ತದೆ, ಅದಕ್ಕೆ ಡೆಂಟಿನ್ ಅಂತ ಹೇಳ್ತಾರೆ. ಆಮೇಲೆ ರೂಟ್ ಆದಮೇಲೆ ರೂಟಲ್ಲಿ ನರ ಬರುತ್ತೆ. ರೆಡ್ ಕಲರ್ ಏನು ನೋಡ್ತಾ ಇದ್ದೀರಾ ಅದು ನರ, ಹಲ್ಲಿನ ನರ. ಸೊ ಹಲ್ಲಿನ ನರ ಅಂದರೆ ಅದು ಪಲ್ಪ್ ಅಂತ ಹೇಳ್ತಾರೆ. ಹಲ್ಲಿಗೆ ಜೀವ ಇರ್ತದೆ, ಫಸ್ಟ್ ಆಫ್ ಆಲ್ ಅದನ್ನ ಹೇಳಿ. ಜೀವ ಇರ್ತದೆ. ಯಾಕೆ ಜೀವ ಇರ್ತದೆ? ಈ ನರಕ್ಕೋಸ್ಕರ, ಈ ನರ ಇರೋಕ್ಕೋಸ್ಕರ ಹಲ್ಲಿಗೆ ಜೀವ ಇರುತ್ತೆ. ಓಕೆ, ನೆಕ್ಸ್ಟ್. ಓಕೆ, ಇದು ಮೋಸ್ಟ್ ಕಾಮನ್ ಡೆಂಟಲ್ ಪ್ರಾಬ್ಲಮ್ಸ್. ಯೂಶ್ವಲಿ ನಾನು ಅದೇ ಸ್ಟಾರ್ಟಿಂಗ್ ಎಲ್ಲ ಹೇಳಿದೆ, ಪೇಷಂಟ್ಸ್ ಯಾವಾಗ ಬರ್ತಾರೆ ಡೆಂಟಲ್ ಕ್ಲಿನಿಕ್ಗೆ, ಹಲ್ಲು ನೋವು ಬಂದಾಗ ಬರ್ತಾರೆ. ಬಟ್ ಹಲ್ಲು ನೋವು ಬರಲಿಕ್ಕಿಂತ ಮುಂಚೆ ಕೆಲವು ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ಬಂದೇ ಬರುತ್ತೆ. ಅದು ಹಲ್ಲಲ್ಲಿ ಹುಳುಕಾಗೋದು, ಹಲ್ಲು ತೂತಾಗೋದು. ಫಸ್ಟು ಹೊಟ್ಟೆ ಸಣ್ಣ ಇರುತ್ತೆ, ಆಮೇಲೆ ದೊಡ್ಡ ಆಗ್ತಾ ಹೋಗುತ್ತೆ. ಸೊ ಟೂತ್ ಡಿಕೆ ಅಂದರೆ ಹಲ್ಲಲ್ಲಿ ಹೋಲ್ಸ್ ಆಗುತ್ತೆ. ಆಮೇಲೆ ಬ್ಯಾಡ್ ಬ್ರೆತ್ ಅಂದರೆ ಏನು? ಬಾಯಿಯ ದುರ್ವಾಸನೆ. ಓಕೆ, ಟೂತ್ ಇರೋಷನ್ ಅಂದರೆ ನೀವೆಲ್ಲ ತುಂಬ ಸಾಫ್ಟ್ ಡ್ರಿಂಕ್ಸ್ ಕುಡಿತೀರಾ ಅಲ್ವಾ? ಬಾಯ್ಸ್ ಆಗಲಿ ಗರ್ಲ್ಸ್ ಆಗಲಿ ಎಲ್ಲರೂ ಸಾಫ್ಟ್ ಡ್ರಿಂಕ್ಸ್ ಜಾಸ್ತಿನೇ ಕುಡಿತಾರೆ. ನಾನು ನೋಡಿದ್ದೇನೆ, ಕಾಲೇಜ್ ಬಿಟ್ಟ ತಕ್ಷಣ ಶಾಪಿಂಗ್ ಓಡ್ತಾರೆ, ಅಂಗಡಿಗೆ ಓಡ್ತಾರೆ ಪಕ್ಕದಲ್ಲಿ ಅಲ್ವಾ? ನಮ್ಮ ಕ್ಲಿನಿಕ್ಕಿಂದಲೇ ನಮ್ಗೆ ಕಾಣುತ್ತೆ. ಯಾಕಂದರೆ ಅಲ್ಲೂ ಕೂಡ ಇದು ಸಿದ್ಧಾರ್ಥ ಕಾಲೇಜ್ ಇದೆ. ಮಕ್ಕಳು ಹೋಗ್ತಾರೆ, ಪಫ್ಸ್ ತಿಂತಾರೆ, ಆಮೇಲೆ ಏನು ಮಾಡ್ತಾರೆ, ಸಾಫ್ಟ್ ಡ್ರಿಂಕ್ಸ್ ಕುಡಿತೀರ ಅಲ್ವಾ? ಸೊ ಅದು ಸಾಫ್ಟ್ ಡ್ರಿಂಕ್ಸ್ ಅಪರೂಪಕ್ಕೆ ಓಕೆ. ಇಲ್ಲದಿದ್ರೆ ಆನ್ ಡೈಲಿ ಬೇಸಿಸ್ ನೀವು ಸಾಫ್ಟ್ ಡ್ರಿಂಕ್ಸ್ ಕುಡಿತಾ ಇದ್ರೆ ಏನಾಗುತ್ತೆ, ಹಲ್ಲೆಲ್ಲ ಸೌದೋಗುತ್ತೆ. ಹಲ್ಲು ಸೌದು, ಈಗ ನೀವು ಒಂದು ಹಲ್ಲನ್ನು ತೆಗೆದು ಸಾಫ್ಟ್ ಡ್ರಿಂಕ್ಸ್ ಒಳಗಡೆ ಹಚ್ತೀವಿ, ಹಲ್ಲನ್ನು ಆ್ಯಕ್ಚುಲಿ ನಿಜ ಹಲ್ಲನ್ನು ಸಾಯಿಸ್ಲಿಕ್ಕೆ ಆಗೋದಿಲ್ಲ. ನೀವು ಸ್ಕೆಲಿಟನ್ಸ್ ಅಸ್ಥಿಪಂಜರ ನೋಡಿರ್ತೀರ. ಅಸ್ಥಿಪಂಜರ ಹೇಗಿರುತ್ತೆ ಹೇಳಿ, ಅದು ಮೇಲಿನ ಸ್ಕಲ್ ಪೋರ್ಷನ್ ಹೇಗಿರುತ್ತೆ ಹೇಳಿ, ಅದನ್ನೆಲ್ಲ ಹಲ್ಲಿರುತ್ತೆ ಅಲ್ವಾ? ಆ ಹಲ್ಲನ್ನ ಆ್ಯಕ್ಚುಲಿ ಎಷ್ಟೇ ವರ್ಷ ಆದರೂ ಹಲ್ಲನ್ನು ಸಾಯಿಸ್ಲಿಕ್ಕೆ ಆಗೋದಿಲ್ಲ. ಎಕ್ಸೆಪ್ಷನಲ್ ಕೇಸಸ್ ಅದೇ ಹೊಟ್ಟೆ ಆಗಿ ಕೀಳಿಸ್ಬೇಕಾದ ಪರಿಸ್ಥಿತಿ ಬಂದರೆ ಮಾತ್ರ, ಇಲ್ಲದೆ ಹಲ್ಲನ್ನು ಸಾಯಿಸ್ಲಿಕ್ಕಾಗಲ್ಲ ಎಷ್ಟೇ ವರ್ಷ ಆದರೂ ಕೂಡ. ಅದಕ್ಕೆ ನೀವು ಆ ಹಲ್ಲನ್ನು ಇದರಲ್ಲಿ ನೆನೆಸಿಡಿ, ಸಾಫ್ಟ್ ಡ್ರಿಂಕಲ್ಲಿ
ಡಸಂಟ್ ಟೇಕ್ ಮೋರ್ ದೆನ್ ಅ ಡೇ. ಅದು ಸೌದೋಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಕರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಮೈ ಡಿಯರ್ ಸ್ಟೂಡೆಂಟ್ಸ್, ಕೇಳಿದ ಅರ್ಥ ಆಯ್ತಲ್ಲ? ಸಾಫ್ಟ್ ಡ್ರಿಂಕ್ಸ್ ಜಾಸ್ತಿ ಕುಡಿಬೇಡಿ. ಸೊ ದ್ಯಾಟ್ ವಿಲ್ ಲೀಡ್ ಟು ಟೂತ್ ಇರೋಷನ್. ಓಕೆ, ಕಾಸ್ಮೆಟಿಕ್ ನೀಡ್ಸ್ ಅಂದರೆ ಹಲ್ಲು ಮಾಲಲೈನ್ ಹಿಂದೆ ಮುಂದೆ ಬಂದಿರುತ್ತೆ, ಅದಕ್ಕೆ ಏನು ಟ್ರೀಟ್ಮೆಂಟ್ ಮಾಡಬೇಕು ಅದನ್ನು ಮಾಡ್ತಾರೆ ಡಾಕ್ಟ್ರು. ಸೊ ಟೂತ್ ಸೆನ್ಸಿಟಿವಿಟಿ, ಐಸ್ ಕ್ರೀಮ್ ತಿಂದಾಗ ಜುಮ್ ಆಗುತ್ತೆ ಹಲ್ಲು. ನೋಡಿ, ಈ ಒಂದು ಸ್ಟೂಡೆಂಟ್, ಈ ಒಂದು ಪಾಪ್ಯುಲೇಷನಲ್ಲಿ ಒಂದು 50% ಜನರಿಗಾದರೂ ಹಲ್ಲು ಬಂದೇ ಬರುತ್ತೆ ಅಲ್ವಾ? ಎಷ್ಟು ಜನಕ್ಕೆ ಹಲ್ಲು ಬಂದಿದೆ? ಎಷ್ಟು ಜನಕ್ಕೆ ಹಲ್ಲು ಬಂದಿದೆ? ಪರವಾಗಿಲ್ಲ, ಹೇಳಿ, ತೊಂದರೆ ಇಲ್ಲ. ನನಗೂ ಹಲ್ಲು ಬಂದಿದೆ, ನಾನು ಟ್ರೀಟ್ಮೆಂಟ್ ಮಾಡಿಸ್ಕೊಂಡಿದ್ದೇನೆ. ಹೌದು, ಓಕೆ. ಸೊ ಹಲ್ಲು ಬಂದಾಗ ಯಾವ ಥರ ಅನಿಸುತ್ತೆ ನಿಮಗೆ? ಹಲ್ಲು ಬಂದಾಗ ಎಕ್ಸ್ಪೀರಿಯನ್ಸ್ ಮಾಡಿದವರಿಗೆ ಗೊತ್ತಿರುತ್ತೆ ಆ ಹಲ್ಲು ನೋವು ಹೇಗಿರುತ್ತೆ ಅಂತ ಹೇಳಿ. ಅಷ್ಟು ತುಂಬ ಸಿವಿಯರ್ ಆಗಿರುತ್ತೆ ಅದು. ಇಟ್ ಈಸ್ ನೆಕ್ಸ್ಟ್ ಟು ದ ಪ್ರೆಗ್ನೆನ್ಸಿ ಪೇನ್ ಅಂತ ಹೇಳ್ತಾರೆ. ಅಂದರೆ ಡೆಲಿವರಿ ಆಗುವಾಗ ಒಂದು ಪ್ರೆಗ್ನೆಂಟ್ ಲೇಡಿ ಎಷ್ಟು ಪೇನ್ ತಿಂದಿರ್ತಾಳೋ ಅಷ್ಟೇ ಆ ರ್ಯಾಂಕಿಂಗ್ ಲಿಸ್ಟಲ್ಲಿ ನಾವು ಫಸ್ಟ್ ರ್ಯಾಂಕ್ ಯಾರಿಗೆ ಕೊಡ್ಬೇಕಂದ್ರೆ ಡೆಲಿವರಿ ಪೇನ್, ಸೆಕೆಂಡ್ ರ್ಯಾಂಕಲ್ಲಿ ನಿಲ್ಲುತ್ತೆ ಇದು ಡೆಂಟಲ್ ಪೇನ್. ಅಷ್ಟು ಸಿವಿಯರ್ ಆಗಿರುತ್ತೆ, ಅದನ್ನು ತಡ್ಕೊಳಕ್ಕಾಗಲ್ಲ. ಎಷ್ಟು ಜನ ಪೇಷಂಟ್ಸ್ ಬರ್ತಾರೆ, ಕಿತ್ತಾಕಿ ಮೇಡಮ್ ನನಗೆ ಬೇಡ ಅಂತ ಹೇಳ್ತಾರೆ. ಕಿತ್ತಾಕಿ, ನನಗೆ ನೋವು ತಡ್ಕೊಳ್ಲಿಕ್ಕೆ ಆಗೋದಿಲ್ಲ. ಅಲ್ಲ ಮರ್ಯಾದೆ, ಇಂಜೆಕ್ಷನ್ ಕೊಟ್ಟು ಕೇಳಬೇಕಾಗುತ್ತೆ, ಹಂಗೆ ಕೇಳ್ಬೋದಾ? ಆಗೋದಿಲ್ಲ. ಸ್ವಲ್ಪ ನೋವು ಕಡಿಮೆ ಆಗಲಿ, ನೀವು ತಡ್ಕೊಳ್ಳಿ ಅಂತ ಹೇಳ್ತಾರೆ. ಇಂಜೆಕ್ಷನ್ ಕೊಡ್ತಾರೆ, ಮೆಡಿಸಿನ್ಸ್ ಕೊಡ್ತಾರೆ. ಸೊ ಟೂತ್ ಸೆನ್ಸಿಟಿವಿಟಿ ಯಾಕೆ ಹೇಳಿದೆ ಅಂದರೆ, ಐಸ್ ಕ್ರೀಮ್ ತಿಂದಾಗ, ಕೋಲ್ಡ್ ತಿಂದಾಗ ಅಥವಾ ಬಿಸಿ ಕುಡಿದಾಗ ಸ್ವಲ್ಪ ಜುಮ್ ಅಲ್ಲಿಗೆ ಸ್ಟಾರ್ಟ್ ಆಗುತ್ತೆ ಹಲ್ಲು. ಆವಾಗ ಅದು ಯಾಕೆ ಆಗುತ್ತೆ ಅಂದರೆ ಮೇನ್ ಆಗಿ ಸಾಫ್ಟ್ ಡ್ರಿಂಕ್ಸ್ ರಿಲೇಟೆಡ್ ಇರುತ್ತೆ, ಇಲ್ಲಾಂದರೆ ಹಲ್ಲು ಒಡೆದೋಗಿದ್ರೆ, ಹಲ್ಲು ಕ್ರ್ಯಾಕ್ ಆಗಿದ್ರೆ ಸೆನ್ಸಿಟಿವಿಟಿ ಬರುತ್ತೆ. ಆಮೇಲೆ ಹಲ್ಲು ಸೌದೋಗಿದ್ರು ಕೂಡ ಬರುತ್ತೆ. ಹೀಗೆ ಈ ಥರ ತುಂಬ ಕಾಸಸ್ ಇದೆ ಟೂತ್ ಸೆನ್ಸಿಟಿವಿಟಿಗೆ. ಸೊ ಅದಕ್ಕೆ ಏನು ಟ್ರೀಟ್ಮೆಂಟ್ ಮಾಡಬೇಕು ಅದೆಲ್ಲ ಮುಂದೆ ಹೇಳ್ತಾ ಹೋಗ್ತೇನೆ. ಡೆಂಟಲ್ ಎಮರ್ಜೆನ್ಸೀಸ್, ಟೂತ್ ಏಕ್ಸ್ ಆ್ಯಂಡ್ ಡೆಂಟಲ್ ಎಮರ್ಜೆನ್ಸೀಸ್ ಅಂದರೆ ಹಲ್ಲು ಬಾತ್ಕೊಳ್ಳೋದು. ನೀವು ನೆಗ್ಲೆಕ್ಟ್ ಮಾಡಿದಾಗ ಏನಾಗುತ್ತೆ, ಹಲ್ಲು ಪಸ್ ಅಕ್ಯುಮುಲೇಷನ್ ಆಗುತ್ತೆ. ಓಕೆ, ಅದು ಮುಂದೆ ತೋರಿಸ್ತೇನೆ. ನೆಕ್ಸ್ಟ್ ಇಸ್ ಓರಲ್ ಕ್ಯಾನ್ಸರ್. ಓರಲ್ ಕ್ಯಾನ್ಸರ್ ಬಗ್ಗೆ ಸ್ವಲ್ಪ ಅವೇರ್ನೆಸ್ ಎಲ್ಲರಿಗೂ ಇದ್ದೇ ಇರುತ್ತೆ. ಅದು ಯಾಕೆ ಆಗುತ್ತೆ ಅಂತ ಹೇಳಿ, ಟೊಬ್ಯಾಕೊ ಕನ್ಸಂಪ್ಷನ್ನಿಂದ ಜಾಸ್ತಿ ಓರಲ್ ಕ್ಯಾನ್ಸರ್ ಇನ್ಸಿಡೆನ್ಸಸ್ ಫ್ಯಾಕ್ಟರ್ಸ್, ರಿಸ್ಕ್ ಫ್ಯಾಕ್ಟರ್ಸ್ ಅಂದರೆ ಟೊಬ್ಯಾಕೊ ಅಂದರೆ ಹೊಗೆ ಸೊಪ್ಪು ತಿನ್ನೋದ್ರಿಂದ ಏನಾಗುತ್ತೆ, ಇರಿಟೇಷನ್ ಆಗುತ್ತೆ, ಬಾಯಲ್ಲಿ ಹುಣ್ಣಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ದ್ಯಾಟ್ ವಿಲ್ ಲೀಡ್ ಟು ದ ಕಾಂಪ್ಲಿಕೇಟೆಡ್ ಸ್ಟೇಜ್ ಕಾಲ್ಡ್ ಆಸ್ ಓರಲ್ ಕ್ಯಾನ್ಸರ್. ಬಾಯಲ್ಲಿ ಎಲ್ಲೇ ಸ್ವೆಲ್ಲಿಂಗ್ಸ್ ಇದ್ರೂ ಕೂಡ ನೀವು ರೆಗ್ಯುಲರ್ ಡೆಂಟಲ್ ಚೆಕಪ್ ಮಾಡಿ ಕಂಡುಹಿಡಿಬೋದು, ಮತ್ತು ಇನಿಷಿಯಲ್ ಸ್ಟೇಜಲ್ಲಿ ಇರುವಾಗಲೇ ಅದನ್ನು ಸ್ಟಾಪ್ ಮಾಡ್ಬೋದು. ನೆಕ್ಸ್ಟ್, ಓಕೆ, ಇದೊಂದು ವಿಡಿಯೋ ಪ್ಲೇ ಮಾಡಿ. ಅಲ್ಲ, ಹಿಂದೆ ವಿಡಿಯೋ ಪ್ಲೇ ಮಾಡಿ.